ಹಾಯ್ ಹಲೋ ಫ್ರೆಂಡ್ಸ್, ಚೇತನ ಸ್ಟಡಿ ಇನ್ಫಿನಿಟಿ ಚಾನಲ್ಗೆ ಸ್ವಾಗತ. ನಾನು ಚೇತನ. ಇವತ್ತಿನ ವಿಡಿಯೋ ಬಂದು SBI ರಿಕ್ರೂಟ್ಮೆಂಟ್ ಬಗ್ಗೆ. ಈ ಪರ್ಟಿಕ್ಯುಲರ್ ರಿಕ್ರೂಟ್ಮೆಂಟು ಯಾವುದೇ ಎಕ್ಸಾಮ್ ಇಲ್ಲ, ಓಕೆ. ಹಾಗಾಗಿ ಭಾಳಷ್ಟು ವೇರಿಯಸ್ ಪೋಸ್ಟ್ಗೆ ಅವರು ಕಾಲ್ ಮಾಡಿದ್ದಾರೆ. ಈ ರಿಕ್ರೂಟ್ಮೆಂಟ್ ನಿಮಗೆ ಆಶ್ಚರ್ಯ ಆಗ್ಬೋದು. ಹೌದು, ಯಾವುದೇ ಎಕ್ಸಾಮ್ ಇಲ್ಲ, ನಿಮಗೆ ಡೈರೆಕ್ಟ್ ಇಂಟರ್ವ್ಯೂ ಮೇಲೆ ಡಾಕ್ಯುಮೆಂಟ್ ವೆರಿಫಿಕೇಷನ್ ಮೇಲೆ ಅವರು ತಗೋತಾರೆ. ಸೊ ಹಾಗಾಗಿ ಇದರ ಹೆಚ್ಚಿನ ಮಾಹಿತಿ ನಾವು ಈ ವಿಡಿಯೋನಲ್ಲಿ ನೋಡೋಣ. ಈ ಕಂಪ್ಲೀಟ್ ವಿಡಿಯೋನ ನೀವು ತಪ್ಪದೇ ನೋಡಿ. ನೀವೇನಾದರೂ ನನ್ನ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಮರಿತೀರಾ. ಹಾಗೆ ಈ ರಿಕ್ರೂಟ್ಮೆಂಟ್ ಡೀಟೇಲ್ಸ್ನ ನಾನು ನನ್ನ ಟೆಲಿಗ್ರಾಮ್ ಚಾನಲಲ್ಲಿ ಹಾಕಿರ್ತೀನಿ. ಸೊ ತಪ್ಪದೇ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ನೀವು ಜಾಯ್ನ್ ಆಗಿ ಅಂತ ಹೇಳ್ತಾ ಈ ವಿಡಿಯೋನ ನಾವು ಶುರು ಮಾಡೋಣ. ಹೌದು, ಮೊದಲನೇದಾಗಿ ನಿಮಗೆ ನೋಟಿಫಿಕೇಷನ್ ಸಿಗೋದು ಎಲ್ಲಿ ಅಂದರೆ SBI ಅವ್ರದ್ದು ಅಫಿಷಿಯಲ್ ವೆಬ್ಸೈಟ್ಗೆ ಹೋದರೆ ನಿಮಗೆ ನೋಟಿಫಿಕೇಷನ್ ಸಿಗುತ್ತೆ. ಸೊ ಅಪ್ಲೈ ಮಾಡೋದು ಹೇಗೆ ಅಂತ ಅಂದರೆ ನೋಡಿ, ಅಪ್ಲಿಕೇಶನ್ ಡೇಟ್ ನಿಮಗೆ 3rd to 24th ವರೆಗೂ ಇದೆ. 3rd to 24th ವರೆಗೂ ಇನ್ನೂ ಟೈಮ್ ಇದೆ. ಬ್ಯಾಂಕ್ ವೆಬ್ಸೈಟ್ಗೆ ಹೋಗಿ ನೀವು ನೋಡಬೇಕು, ಅದರಲ್ಲಿ ಕರೆಂಟ್ ಓಪನಿಂಗ್ಸ್ಗೆ ಹೋಗಬೇಕು. ಇಲ್ಲಿ ನೀವು ನೋಡೋ ಹಾಗೆ ಏನು ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್, ರೆಸ್ಯೂಮು, ID ಪ್ರೂಫು, ಏಜ್ ಪ್ರೂಫು, PWD ಕ್ಯಾಂಡಿಡೇಟ್ಸ್ ಆಗಿದ್ದರೆ ಅದನ್ನು ಅಪ್ಲೈ ಮಾಡಬೇಕು. ಹಾಗೆ ಎಜುಕೇಷನ್ ಕ್ವಾಲಿಫಿಕೇಷನು ಇದೆಲ್ಲ ನೀವು ಅಪ್ಲೈ ಮಾಡಬೇಕು, ಏನು ವೆಬ್ಸೈಟಲ್ಲಿ ಅಪ್ಲೈ ಮಾಡಬೇಕು. ನೀವೇನು 50 ಮಾರ್ಕ್ಸ್ ಇಂಟರ್ವ್ಯೂ ಬರುತ್ತೆ, ಓಕೆನಾ. 50 ಮಾರ್ಕ್ಸ್ ಇಂಟರ್ವ್ಯೂ ಕರೀತಾರೆ ನಿಮ್ಮ ರೆಸ್ಯೂಮ್ನ ನೋಡಿ, ಓಕೆನಾ. ಇನ್ನೂ ಒಂದು 50% ಮಾರ್ಕ್ಸು ಏನು ನಿಮ್ಮ ಡಾಕ್ಯುಮೆಂಟ್ಸ್ನ ನೋಡಿ ಅವರು ಟೋಟಲ್ ಆಗಿ 100ಗೆ ಹೇಳ್ತಾರೆ. ಸೊ ನಿಮಗೆ ಶಾರ್ಟ್ ಲಿಸ್ಟ್ ಏನಾದರೂ ಆದರೆ ಈ ಅಲಾಟ್ಮೆಂಟ್ ಎಲ್ಲಿ ಆಗುತ್ತೆ ಅಂತ ಅಂದರೆ ಜಾಬು ಕರ್ನಾಟಕಲ್ಲೇ ಆಗುತ್ತೆ, ಓಕೆನಾ. ಸೊ ಇದು ಭಾಳ ಮುಖ್ಯ. ನೀವು ಕರ್ನಾಟಕಲ್ಲೇ ವರ್ಕ್ ಮಾಡ್ಬೋದು, ಬೇರೆ ಸ್ಟೇಟ್ಗೆ ಹೋಗೋ ಅಂಥ ಅವಶ್ಯಕತೆ ಇಲ್ಲ. ಸೊ ಇದು ಕಾಂಟ್ರಾಕ್ಚುಯಲ್ ನೇಚರೂ ಇದೆ ಕೆಲವು, ಓಕೆನಾ. ಕೆಲವು ರೆಗ್ಯುಲರ್ ಬೇಸಿಸು ಇದೆ, ಓಕೆ. ಸೊ ನೋಡಿ, ಇಷ್ಟು ಪೋಸ್ಟ್ ಇದೆ. ಯಾವುದ್ಯಾವುದು ಕಾಂಟ್ರಾಕ್ಟ್ ಅಂದರೆ ಸೀನಿಯರ್ ವೈಸ್ ಪ್ರೆಸಿಡೆಂಟು, ಅಸಿಸ್ಟೆಂಟ್ ವೈಸ್ ಪ್ರೆಸಿಡೆಂಟು, ಆಡಿಟರ್ ಪೋಸ್ಟ್ಗೆ ಇದೆ. ಹಾಗೆ ಇನ್ನೂ ಒಂದು ಏನು ಅಂತ ಅಂದರೆ BTech ಮಾಡಿರೋರಿಗೆ, ಕಂಪ್ಯೂಟರ್ ಸೈನ್ಸ್ ಮಾಡಿರೋರಿಗೆ ಅವರು ಸಹ ಇದನ್ನು ಅಪ್ಲೈ ಮಾಡ್ಬೋದು, ಓಕೆನಾ. ಸೊ ನಿಮ್ಮ ಕ್ವಾಲಿಫಿಕೇಷನ್ ತಕ್ಕಂತೆ ನೀವು ಇದನ್ನು ಅಪ್ಲೈ ಮಾಡ್ಬೋದು. ಮಿಸ್ ಮಾಡಿದೆ ನೀವು ಅಪ್ಲೈ ಮಾಡಿ ಅಂತ ನಾನು ಹೇಳ್ತೇನೆ. ಯಾಕಂದರೆ ನೋಡಿ, ಪ್ರತಿಯೊಂದು ಪೋಸ್ಟ್ಗೂ ತನ್ನದೇ ಆದ ಕ್ವಾಲಿಫಿಕೇಷನ್ಸ್, ರೋಲ್ಸ್ ಆ್ಯಂಡ್ ರೆಸ್ಪಾನ್ಸಿಬಿಲಿಟೀಸ್ ಇದೆ. ನೀವೇನಾದರೂ ಈ ಫೀಲ್ಡಲ್ಲಿ ಎಕ್ಸ್ಪರ್ಟೈಸ್ ಆಗಿದ್ದರೆ ನೀವು ಖಂಡಿತ ಬ್ಯಾಂಕಲ್ಲಿ ವರ್ಕ್ ಮಾಡ್ಬೋದು. ಯಾರಿಗಾದ್ರೂ ಬ್ಯಾಂಕಲ್ಲಿ ವರ್ಕ್ ಮಾಡಬೇಕು ಅನ್ನೋ ಗೋಲ್ ಇದ್ದರೆ ಇದನ್ನು ನೀವು ಫುಲ್ಫಿಲ್ ಮಾಡ್ಕೊಳ್ಬೋದು, ಓಕೆನಾ. ಸೊ ಇವ್ರಿಗೆ ರಿಕ್ರೂಟ್ಮೆಂಟ್ ನೋಡಿ ಎಷ್ಟು ಜಾಸ್ತಿ ಇದೆ. CTC 45 lakhs per annum ಇದೆ, ಓಕೆನಾ. ಇದು ಡೀಟೇಲ್ಸ್ ಆಗುತ್ತೆ. ಇನ್ನು ರೆಗ್ಯುಲರ್ ಪೋಸ್ಟಿಗೆ ಬಂದರೆ ಮ್ಯಾನೇಜರ್ ಇದೆ, ಡೆಪ್ಯೂಟಿ ಮ್ಯಾನೇಜರ್ ಇದೆ, ಓಕೆನಾ. ಬೇಸಿಕ್ಕೆ ನೋಡಿ ಅವ್ರಿಗೆ ಎಷ್ಟಿದೆ ಅಲ್ವಾ. ಸೊ ನೀವು ಖಂಡಿತ ಈ ಪೋಸ್ಟ್ಗೆ ಎಲಿಜಿಬಲ್ ಆಗಿದ್ದರೆ ದಯವಿಟ್ಟು ಎಲ್ಲರೂ ಅಪ್ಲೈ ಮಾಡಿ, ಯಾರ್ಯಾರು ಎಲಿಜಿಬಲ್ ಆಗಿದ್ದೀರೋ. ಯಾಕಂದರೆ ಇದಕ್ಕೆ ಎಕ್ಸಾಮ್ ಅಂತೂ ಇಲ್ಲ ಖಂಡಿತ. ಮತ್ತು ಇದನ್ನು ಆನ್ಲೈನ್ ಅಪ್ಲಿಕೇಶನ್ನೇ ನೀವು ಕೊಡಬೇಕು, ಓಕೆನಾ. ಆಫ್ಲೈನ್ ಅಪ್ಲಿಕೇಶನ್ ಇಲ್ಲ. ವೆಬ್ಸೈಟ್ಗೆ ಹೋಗಿ ಏನೇನು ಡಾಕ್ಯುಮೆಂಟ್ಸ್ ಹೇಳಿದ್ದಾರೆ ರಿಜಿಸ್ಟ್ರೇಷನ್ ಆಗಿ ಆಮೇಲೆ ಅಪ್ಲೈ ಮಾಡಬೇಕು, ಓಕೆ. ಡಾಕ್ಯುಮೆಂಟ್ಸ್ ನೋಡಿ, ಇವೆಲ್ಲ ನೀವು ಡಾಕ್ಯುಮೆಂಟ್ಸ್ ನೀವು ಕೊಡಬೇಕು. ಸೊ ಅಪ್ಲೈ ಮಾಡೋಕ್ಕೆ ಮುಂಚೆ ಈ ಡಾಕ್ಯುಮೆಂಟ್ಸ್ ಎಲ್ಲ ಇಟ್ಕೊಂಡು ನೀವು ಅಪ್ಲಿಕೇಶನ್ನ ಸ್ಟಾರ್ಟ್ ಮಾಡಿ. ಹಾಗೆ ನೀವು ಡಾಕ್ಯುಮೆಂಟ್ ಅಪ್ಲೋಡ್ ಮಾಡುವಾಗ ಸೈಜ್ ಏನಿರಬೇಕು ಅನ್ನೋದು ಸಹ ಇದೆ, ಅದನ್ನು ಸಹ ಒಂಚೂರು ನೋಡ್ಕೊಳ್ಳಿ, ಓಕೆನಾ. ಆಮೇಲೆ ಇನ್ನೂ ಏನು ಅಂದರೆ ಅಪ್ಲೋಡೆಲ್ಲ ಮಾಡಾದಮೇಲೆ ಇಂಟರ್ವ್ಯೂ ಡೇಟ್ ಹೇಳ್ತಾರೆ ನಿಮಗೆ, ಓಕೆನಾ. ಅಲ್ಲಿ ನೀವು ಇಂಟರ್ವ್ಯೂ ಹೋಗ್ಬೋದು, ಓಕೆ. ಸೊ ಇಂಟರ್ವ್ಯೂ ಕಾಲ್ ಲೆಟ್ರ್ ನಿಮಗೆ ಇಮೇಲ್ ಮೂಲಕ ಬರುತ್ತೆ, ಓಕೆನಾ. ಸೊ ಶಾರ್ಟ್ ಲಿಸ್ಟ್ ಮಾಡ್ತಾರೆ. ಮಿನಿಮಮ್ ಕ್ವಾಲಿಫಿಕೇಷನ್ ನೋಡಿಕೊಂಡು ಇಂಟರ್ವ್ಯೂ 100 ಮಾರ್ಕ್ಸ್ ಇರುತ್ತೆ. ನಾನು ಹೇಳ್ದಂಗೆ ಇದನ್ನು ಬ್ಯಾಂಕೇ ಡಿಸೈಡ್ ಮಾಡುತ್ತೆ, ಓಕೆನಾ. ಕಾಂಟ್ರಾಕ್ಟ್ ಆಗಿದ್ದರೆ ಅವ್ರಿಗೆ CTC ನೆಗೋಷಿಯೇಷನ್ ಅಂತ ಇರುತ್ತೆ. ಆಮೇಲೆ ಮೆರಿಟ್ ಲಿಸ್ಟ್ ಆಗ್ತಾರೆ, ಓಕೆನಾ. ಸೊ ಇಷ್ಟು ಸೆಲೆಕ್ಷನ್ ಪ್ರೊಸೀಜರ್ ಆಗುತ್ತೆ, ಓಕೆ. ಸೊ ನಿಮಗೆ ಇಂಟ್ರೆಸ್ಟ್ ಇದ್ದರೆ ಬ್ಯಾಂಕಲ್ಲಿ ಖಂಡಿತ ಮಿಸ್ ಮಾಡದೆ ನೀವು ಅಪ್ಲೈ ಮಾಡಿ ಅಂತ ನಾನು ಹೇಳ್ತೇನೆ. ಸೊ ಮುಂದಿನ ಇದೇ ಥರ ಯಾವುದಾದ್ರು ನೋಟಿಫಿಕೇಷನ್ ಇದ್ದರೆ ನಿಮಗೆ ನಾನು ಖಂಡಿತ ನನ್ನ ಚಾನಲಲ್ಲಿ ತಿಳಿಸ್ಕೊಡ್ತೇನೆ. ಹಾಗಾಗಿ ನನ್ನ ಚಾನಲ್ನ ನೀವು ತಪ್ಪದೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಬೇರೆಯವ್ರಿಗೂ ಈ ವಿಡಿಯೋಸ್ನ ಶೇರ್ ಮಾಡಿ. ಸೊ ಮುಂದಿನ ವೀಡಿಯೋನಲ್ಲಿ ನಾವು ಮುಂದಿನ ನೋಟಿಫಿಕೇಷನ್ ಯಾವುದು ಬರುತ್ತೆ ಅಂತ ನೋಡಿಕೊಂಡು ನಾವು ಅಪ್ಲೋಡ್ ಮಾಡೋಣ ಅಲ್ವಾ. ಸೊ ಮುಂದಿನ ವೀಡಿಯೋನಲ್ಲಿ ನಾವು ಭೇಟಿಯಾಗೋಣ. ಅಲ್ಲಿವರೆಗೂ ಒಳ್ಳೆಯದಾಗಲಿ.